ಸೇರಿಸಿ ಆ ಸೀರಿಯಲ್ ಮಾಡಿದರು. ತುಂಬ ಅದ್ಭುತವಾಗಿ ಮಾಡಿದರು. 2 days ಶೂಟಿಂಗ್ ಮಾಡಿದರು. ಆಗ ಬೆಳೆದ ಸ್ನೇಹ. ನಾನು ಮಂಗಳೂರಿಗೆ ಬೇರೆ ಸಿನಿಮಾ ಶೂಟಿಂಗ್ ಹೋದರೂ, ಅಲ್ಲಿ ಯಾವುದಾದ್ರು ಪ್ರೆಸ್ ಮೀಟ್ ಆದರೂ ನಾನು ಇರೋ ಜಾಗಕ್ಕೆ, ನಾನು ಇರೋ ಹೋಟ್ಲಿಗೆ ಬಂದು ನನ್ನ ಮಾತಾಡಿಸ್ಕೊಂಡು ಹೋಗ್ತಾರೆ. ಬರೀ ಕೈಯಲ್ಲಿ ಬರಲ್ಲ, ಏನಾದರೂ ಒಂದು ಗಿಫ್ಟ್ ತಂದು ಕೊಟ್ಬಿಟ್ಟು ಹೋಗ್ತಾರೆ. ಅವ್ರು ತುಂಬ ಹಂಬಲ್ ಆಗಿದ್ದಾರೆ. ನನಗೆ ಫಾದರ್ ಇಮೇಜ್ ನೀವು ಅಂತಾರೆ. ನನಗಿವರು ಗಾಡ್ ಫಾದರ್ ಇಮೇಜ್. ಸೊ ಹಾಗಾಗಿ ಆ ಎಮೋಷನಲ್ ಟಚಿಂಗ್ ಇದೆ ನಮ್ಮಿಬ್ಬರಲ್ಲಿ. ಹಾಗಾಗಿ ನಾನು ಖುಷಿಯಿಂದ ಬಂದಿದ್ದೀನಿ. ಆದರೆ ನಾನು ಕರ್ತವ್ಯದಲ್ಲೇ ಇದ್ದೀನಿ. ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ರವಿ ಶ್ರೀವತ್ಸ ಅಂತ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ಗ್ಯಾಂಗ್ ಆಫ್ ಯೂಕೋ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದರು. ಅವರೀಗ ಒಂದು ವೆಬ್ ಸೀರೀಸ್ ಮಾಡಿದ್ದಾರೆ. ತುಂಬ ಅದ್ಭುತವಾದ ಕತೆ. ಅದೇನು ಅಂದರೆ, ಬೆಳಿಗ್ಗೆ ಶೂಟಿಂಗ್ ಮಾಡಿದ್ದನ್ನು ಸಾಯಂಕಾಲ ಡಬ್ಬಿಂಗ್ ಮಾಡಬೇಕು. ನಾನು ಅರ್ಧ ಗಂಟೆ ಬರ್ತೀನಿ ಅಂತ ಬಂದ್ಬಿಟ್ಟಿದ್ದೀನಿ. ಇಲ್ಲಿಂದ ನಾನು ಹೋಗೋಕ್ಕೆ 2 ಗಂಟೆ ಬೇಕಲ್ಲಿಗೆ. ಹಾಗಾಗಿ ನಾನು ಸ್ವಲ್ಪ ತರಾತುರಿಯಲ್ಲಿದ್ದೇನೆ. ಇದೇ ಹೆಸರಲ್ಲಿ ಸಿನಿಮಾ ಮಾಡೋಕ್ಕೆ ಹೊರಟಿದ್ದಾರೆ ನಮ್ಮ ಫರ್ನಾಂಡಿಸ್ ಅವರು. ಅದಕ್ಕೆ ಕೈ ಜೋಡಿಸಿದ್ದಾರೆ, ಮನಸೋತಿದ್ದಾರೆ. ಆಸ್ಟ್ರೇಲಿಯಾದಿಂದ ನಿರ್ಮಾಪಕರು ಬಂದಿದ್ದಾರೆ. ಇವರು ನೆಲೆಸಿರೋದು ಅಲ್ಲೇ. ಆದರೆ ಒಂದು ಊರು, ಹುಟ್ಟಿದ ಊರು, ಆ ಊರಿನ ಋಣ ತೀರಿಸ್ಬೇಕು, ಅಲ್ಲೇನಾದರೂ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆಯಿಂದ ಬಂದಿದ್ದಾರೆ. ಅವರಿಗೆ ಶುಭ ಹಾರೈಸ್ತೀನಿ. ಫರ್ನಾಂಡಿಸ್ ಅವ್ರಿಗೂ ಶುಭ ಹಾರೈಸ್ತೀನಿ. ಒಳ್ಳೆ ನಿರ್ದೇಶಕರು, ಒಳ್ಳೆ ಸಿಂಗರು. ಈ ಒಂದು ಹೇಗೆ ಅಂದರೆ ಸ್ಮಾರ್ಟ್ ಫೋನ್ ಇದ್ದಂಗೆ ಎಲ್ಲ ಕೆಲಸನೂ ಮಾಡ್ತಾರೆ. ನಿರ್ದೇಶನ ಮಾಡ್ತಾರೆ, ಸಾಹಿತ್ಯ ಬರೀತಾರೆ, ಸ್ಕ್ರಿಪ್ಟ್ ಬರಲಿ, ಚಿತ್ರಕಥೆ ಬರೀತಾರೆ, ಎಲ್ಲವೂ ಇದೆ. ಅದು ಎಕ್ಸ್ಪ್ಲೋರ್ಡ್ ಆಗೋಕ್ಕೆ ಒಂದು ಜಾಗ ಸಿಗ್ತಾ ಇಲ್ಲ ಅವ್ರಿಗೆ. ತುಂಬ ಕನಸು ಹೊತ್ತಿದ್ದಾರೆ. ಆ ಕನಸೆಲ್ಲ ನನಸಾಗಲಿ, ಈ ಸಿನಿಮಾ ಬೇಗ ಶುರುವಾಗಲಿ, ಅದು ಚೆನ್ನಾಗಿ ಮೂಡಿ ಬರಲಿ. ಟೈಟ್ಲೇ ತುಂಬ ಚೆನ್ನಾಗಿದೆ. ಯಂಗ್ಸ್ಟರ್ಸು ಮತ್ತು ಸ್ವಲ್ಪ ಓಲ್ಡ್ ಏಜ್ ಆದಮೇಲೆ ಫೀಲಿಂಗ್ ಏನಿರುತ್ತೆ ಅಂತ. ಸುಮಾರಾಗಿ ಎಲ್ಲರ ಜೀವನದಲ್ಲೂ ಈ ಥರದ್ದು ಒಂದು ಸಣ್ಣದಾಗಿ ನಡೆಯುತ್ತೆ. ಬ್ರೇಸ್ಲೆಟ್ ಕೊಡದೇ ಇದ್ದರೂ ಲಾಲಿಪಪ್ಪಾರು ಕೊಟ್ಟಿರೋ ನೆನಪನ್ನ ನೆನೆಸ್ಕೊಂಡು, ಅಯ್ಯೋ ಅವಳು ಸಿಕ್ಕಿದ್ರೆ ಚೆನ್ನಾಗಿತ್ತು ಅಂತ ನೆನೆಸ್ಕೊಳ್ಳೋರು ತುಂಬ ಜನ ಇದ್ದಾರೆ. ಸೊ ಇದು ಎಲ್ಲರನ್ನೂ ರೀಚ್ ಆಗುವಂಥ ಒಂದು ಕತೆ ಇಟ್ಕೊಂಡಿದ್ದಾರೆ. ಆ್ಯಕ್ಟ್ ಮಾಡಿದ್ದೀನಿ. ಅದು ಆದಷ್ಟು ಬೇಗ ತೆರೆ ಕಾಣಬೇಕು ಅಂತ ಓಡಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಅವರ ಮೇಲೆ ಇರಲಿ. ತುಂಬ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರು. ಉಪೇಂದ್ರ ಅವ್ರ ಪರಿಚಯ ಇದ್ದಾರೆ. ಅವ್ರಿಗೆ ಅವ್ರ ನಂಬರ್ ಮಿಸ್ ಮಾಡ್ಕೊಂಬಿಟ್ಟಿದ್ದಾರೆ. ನೀವು ಯಾರಾದರೂ ಇದ್ರೆ ಪಾಪ ಕೊಡ್ರಿ ನಂಬರ್, ಇಲ್ಲ ನೀವೇ ಫೋನ್ ಮಾಡಿ ಕಾನ್ಫರೆನ್ಸ್ ತಗೊಳ್ಳಿ. ಅವ್ರನ್ನ ಭೇಟಿ ಮಾಡೋವಂಥ ಅವಕಾಶವನ್ನು ಮಾಡಿಕೊಡಿ. ಅವರ ಪ್ರತಿಭೆ ಬರೀ ಗಲ್ಫ್ ಕಂಟ್ರಿಗೆ ಇರೋದು ಬೇಡ, ನಮ್ಮ ಕರ್ನಾಟಕದಲ್ಲೇ ಹುಟ್ಟಿರೋರು ಇಲ್ಲಿಗೆ ಬರಲಿ ಅವರ ಪ್ರತಿಭೆ ಅಂತೇಳಿ ಆಶಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಎಲ್ಲರಿಗೆ ಸರ್. ಇದು ನನ್ನೊಂದು ಫಸ್ಟ್ ಟೈಮ್ ಕನ್ನಡದಲ್ಲಿ ಒಂದು ಫಸ್ಟ್ ಸಾಂಗ್, ವಿಡಿಯೋ ಸಾಂಗ್ ಮಾಡಿದ್ದೇನೆ. ಐ ಮೀನ್, ನಾವು ಸಾಂಗ್ ಮಾಡುವಾಗ ವಿ ನೆವರ್ ಥಾಟ್ ದಟ್ ಯು ಗೋಯಿಂಗ್ ಟು ಡೂ ದಿಸ್ ಮೂವಿ. ಓಕೆ, ಬಟ್ ಗ್ರ್ಯಾಜುವಲಿ ಆಫ್ಟರ್ ಎಡಿಟಿಂಗ್ ವಿ ಆರ್ ಸೆಟ್ಟಿಂಗ್, ನಾವು ಕೂತ್ಕೊಂಡು ಮಾತಾಡುವಾಗ ಮೈ ಕಲೀಗ್, ಮೈ ಫ್ರೆಂಡ್ಸ್, ಎವ್ರಿಬಡಿ ಟೋಲ್ಡ್ ಮಿ ದ್ಯಾಟ್ ನೀವು ಯಾಕೆ ಇದೊಂದು ಫಿಲ್ಮ್ ಮಾಡಬಾರ್ದು. ದೇ ಕ್ಯಾನ್ ಸಿ ದ ಸ್ಟೋರಿ ಲೈನ್ ಬಿಹೈಂಡ್ ದಟ್ ಸಾಂಗ್. ಸೊ ನಾವು ಪ್ಲ್ಯಾನ್ ಮಾಡಿದ್ದಕ್ಕೆ ಲೆಟ್ಸ್ ಸಿ, ಡಿಸೈಡ್ ಮೊದಲು ಫಸ್ಟ್ ನಾವು ಸಾಂಗ್ ರಿಲೀಸ್ ಮಾಡುವ. ಸೊ ಹಾಗೆ ನಾವು ಸಿರೀಸ್ ಅವ್ರ ಹತ್ರ ಮಾತಾಡುವಾಗ ಅವ್ರು ಹೇಳಿದ್ರು, ಓಕೆ ನಾನು ನನ್ನ ಸೈಡಿಂದ ಫುಲ್ ಸಪೋರ್ಟ್ ಮಾಡ್ತೇನೆ ನಿಮಗೆ. ಸೊ ದಟ್ಸ್ ವಿ ಸ್ಟಾರ್ಟೆಡ್ ದಿಸ್ ಜರ್ನಿ. ಸಾಂಗ್ ಎಸ್, ಐ ಮೀನ್ ಈಗ ಎಕ್ಸ್ಪೆಕ್ಟೇಷನ್ ತುಂಬ ಉಂಟು. ಐ ಮೀನ್ ಬಿಫೋರ್ ರಿಲೀಸಿಂಗ್ ನಾವು ಕೆಲವು ನಮ್ಮ ಮ್ಯೂಸಿಕ್ ಸರ್ಕಲ್ ನಾವು ಪ್ಲೇ ಮಾಡಿ ತೋರಿಸ್ತೇವೆ. ಅವರು ನಮಗೆ ಒಳ್ಳೆ ಒಪಿನಿಯನ್ ಕೊಟ್ಟಿದ್ದಾರೆ. ಇಟ್ಸ್ ಸಾಂಗ್ ಇಸ್ ನೈಸ್, ಇಟ್ ವಿಲ್ ರೀಚ್.
ಸೊ ಲೆಟ್ಸ್ ಸಿ ನಾವು ಈಗ ಯೂಟ್ಯೂಬಲ್ಲಿ ಫಸ್ಟ್ ನಾವು ಲಾಂಚ್ ಮಾಡ್ತೇವೆ. ಈಗ ವಿ ಕಾನ್ ಮೇಕ್ ಔಟ್, ಈಗ ನಮಗೆ ತುಂಬ ಕಾನ್ಫಿಡೆನ್ಸ್ ಉಂಟು, ಬಟ್ ಐ ಡೋಂಟ್ ನೋ ವಾಟ್ ಪೀಪಲ್ ಟೇಸ್ಟ್. ಇದು ನಮಗೆ 3 ದಿವಸ ಆಗಿದೆ, 3 days. ಹೌದು, ಸಿನಿಮಾಗೆ ಕಂಟಿನ್ಯೂ ಆಗ್ತದೆ. We not decided, most probably within 3 months. ಸಾಂಗ್ ಮುಂಚೆ ರೆಡಿ ಆಗಿತ್ತು. ಆಕ್ಚುಲಿ ದಿಸ್ ಕೋ ಇನ್ಸಿಡೆಂಟ್. ಅವ್ರ ಮಗಳವರು Okay. Thank you. So, Magal. Sir, I have to speak only in English. During my days with Smita, and I will always see Kemal, just, just hitting his thighs like on a drumming scene and whatever it is. So when I asked the mother, is the boy really interested in drumming? So she said, yeah, he is very much interested. So we put him for a drumming classes. He just started a year and a half ago, but we could see a lot of progress in what he is doing. And predominantly he prefers to do rock, metal, heavy metal and those kind of songs. And then the girl Karen, we asked her what is her dream. She says she wants to be like Kylie Jenner, So we said, okay, let's give it a try. But to get into a position like Kylie Jenner, you got to start from somewhere, So you got to start small, then go big. So that is why we decided on we will do a scene, a movie kind of scene, and work towards it, and to take it as the days go by, to take it to the next level, and so on and so forth. So this is the actual background of the song and her aspirations. And to my surprise, the mother said she has also acted in one kind of a song or whatever it is. So we said, okay, we can add that into the mix, and we go from there. And that is how this idea originated. We met Vincent, and he told this is how it is going to be, and that is how it was shot. So this is the broad guidelines as to how we started this concept, and then how this concept has taken its root, and we want it to grow to a very, very big tree. So that's the plan, and that is the hope and aspirations of all of us here. Thank you very much. ಆ್ಯಕ್ಚುಲಿ ನಾನು ಈ ಸಾಂಗಿಗೆ ಅದು ಆಕ್ಸಿಡೆಂಟ್ಲಿ ನಾನು ಆ್ಯಕ್ಟ್ ಮಾಡಿದ್ದು. ಇವರು ಡೈರೆಕ್ಟ್ರ್ ಮತ್ತು ಬಂದು ಕೇಳಿದಾಗ ಆ್ಯಕ್ಚುಲಿ ನನ್ನ ಮಗಳು ಆ್ಯಕ್ಟಿಂಗ್ ಮಾಡಲಿಕ್ಕಿಂತ ಇದ್ದದ್ದು, ಮತ್ತು ಇವರು ಹೇಳಿದರು ಅಂದರೆ ಓಲ್ಡ್ ಏಜ್ ವರ್ಷನ್ಗೆ ನೀವು ಮಾಡ್ಬೋದಂತ. ಹಾಗೆ ನಾವೊಂದು ಟ್ರೈ ಮಾಡುವ ಅಂತ ಹೇಳಿ ಮಾಡಿದ್ದು. ಗೊತ್ತಿಲ್ಲ, ಇದು ನಂದು ಫಸ್ಟ್ ಇನ್ನು ಆಫರ್ ಬಂದರೆ ಖಂಡಿತ. ಅವರು ಡೈರೆಕ್ಟ್ ಇನ್ನೂ ನನಗೆ ಆಫರ್ ಕೊಡಲಿಲ್ಲ, ಏನು ಹೇಳಲಿಲ್ಲ ಅವರು. ತುಂಬ ಖುಷಿಯಾಗಿತ್ತು ಆ್ಯಕ್ಟಿಂಗ್. ಅದು ನಾನು ಹೇಳಿದೆ SMS ಮಾಡೋದು ಸಣ್ಣ ರೋಲ್ ಆಗಿತ್ತು. ಇದು ಸ್ವಲ್ಪ ಒಂದು ಫುಲ್ ಫ್ಲೆಡ್ಜ್ ಆಗಿ ಫಸ್ಟ್ ಆಫ್ ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೆಯದಾಗಿತ್ತು. Actually, I can't understand Kannada. Okay. This project started because of you. So now it's becoming a movie. How you feel and what you say? What is your experience about this song? To be honest, I'm excited. At the same time, when Vincent sir asked me if you are interested in coming for this music show, I was like, yeah, why not? Let's try.
that's what I thought. ಸೊ ಫಸ್ಟ್ ಆಫ್ ಆಲ್ ನಾನು ನಾಬರ್ಟ್ ಸರ್ ಮತ್ತು ಲೈಕ್ ವಿನ್ಸೆಂಟ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅದೇ ನಾನು ಒಮ್ಮೆ ಮಂಗಳೂರಿಂದ ನಾನು ಬ್ಯಾಂಗ್ಳೂರಿಗೆ ಬರುವಾಗ ಜಸ್ಟ್ ಒಂದು ಕಾಲ್ ಬಂತು, ಲೈಕ್ ನೀ ಆ್ಯಕ್ಟ್ ಮಾಡ್ತೀಯಾ ಅಂತ, ಒಂದು ಸಾಂಗ್ ಉಂಟು ಅಂತ. ಸೊ ಯೂಶಲ್ ನನಗೆ ಲೈಕ್ ನಾನು ಲಾಂಗ್ ಟೈಮ್ ಆಯಿತು, ನಾನು ಒಮ್ಮೆ ಕೊಂಕಣಿ ಸಾಂಗ್ ಮಾಡಿದ್ದೆ ಒಂದು ಲೈಕ್ 4 years ಬ್ಯಾಕ್. ಸೊ ನನಗೆ ಟಚ್ ಇರಲಿಲ್ಲ. ಸೊ ನಾನು ಹೇಳಿದೆ ವಿಲ್ ಸಿ ಅಂತ, ಲೈಕ್ ಮತ್ತೆ ನನಗೆ ಲೈಕ್ ಅಶ್ವಿನ್ ಡಿಕೋಸ್ ಸಿಂಗ್ ಮಂಗಳೂರಿಂದ. ಸೊ ಅವ್ರ ಹೇಳಿದ್ರು ಯು ಗೋ ಫಾರ್ ಇಟ್ ಅಂತ. ಸೊ ಮತ್ತೆ ಲೈಕ್ ನನ್ನ ಫ್ಯಾಮಿಲಿ ಫ್ರೆಂಡ್ ಇದ್ರು, ಸೊ ಅವ್ರ ಹೆಸರು ವಾಣಿ ಅಂತ. ಸೊ ಅವ್ರು ಹೇಳಿದ್ರು ಜಸ್ಟ್ ಹೋಗು, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ. ಸೊ ನಾನು ಇದು ನನಗೆ ಪ್ರಾಜೆಕ್ಟ್ ಮಾಡಲಿಕ್ಕೆ ಒಂದು ಸಹಾಯ ಆಯಿತು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ. ಆ್ಯಕ್ಚುಲಿ ಲಕ್ಷ್ಮೀಕಾಂತು ಈ ಸಾಂಗ್ ತೊಗೊಂಡು ಫಸ್ಟ್ ಬಂದು ತೋರಿಸಿದ ತಕ್ಷಣವೇ ನನಗೆ ಡೌಟ್ ಆಯಿತು, ಇವರು ಇಷ್ಟು ವರ್ಷ ವೆಯ್ಟ್ ಮಾಡಿ ಶೂಟ್ ಮಾಡಿರೋದಾ, ಅಂದರೆ ಇಬ್ಬರು ಒಂದೇ ಥರ ಟ್ವಿನ್ಸ್ ಇದ್ದಾರಲ್ಲ ಹೇಗೆ ಅಂತ. ಆಮೇಲೆ ಗೊತ್ತಾಯಿತು ಅಮ್ಮ ಮಗಳು ಅಂತ ಹೇಳಿ. ಸೊ ಆಮೇಲೆ ದೆನ್ ದುಬೈಯಿಂದ ನಮ್ಮ ವಿನ್ಸೆಂಟ್ ಬಂದರು. ಅವ್ರು ಕೇಳಿದ್ರು ಸರ್ ಹೇಗಿದೆ, ಲೈಕ್ ಹೇಗೆ ಮಾಡೋಣ ಅಂತೇಳಿ. ಇದ್ರ ಜೊತೆಗೆ ಅವ್ರದ್ದು 5 ಸಾಂಗ್ ತೊಗೊಂಡು ಬಂದರು. ಎಷ್ಟು ಮೆಲೋಡಿಯಾಗಿ, ಕಂಪೋಸ್ಡ್ ಆಗಿ, ನೀಟಾಗಿ, ತುಂಬ ಚೆನ್ನಾಗಿ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಆಮೇಲೆ ಇದನ್ನ ಹಾಡು ನೋಡಿದ್ಮೇಲೆ ಡೈರೆಕ್ಷನ್ ಅಷ್ಟೇ ತುಂಬ ಚೆನ್ನಾಗಿದೆ. ಸರಿ ಸರ್, ಹಾಗೆ ಮುಂದುವರಿತಾ ನೆಕ್ಸ್ಟು ಸಿನಿಮಾ ಮಾಡ್ಬೋದಲ್ಲ ಅಂತ ಹೇಳಿದಾಗ, ಇಲ್ಲ ಸರ್ ಸಿನಿಮಾ ಆಲ್ರೆಡಿ ಸ್ಕ್ರಿಪ್ಟು ರೆಡಿ ಇದೆ, ಸೊ ಸಿನಿಮಾ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಫರ್ದರ್ ಅಂತ ಹೇಳಿ ಪ್ರೊಡ್ಯೂಸರ್ನ ಕರ್ಕೊಂಡು ಬಂದರು. ಪ್ರೊಡ್ಯೂಸರ್ ನೋಬತ್ ಬಂದ ತಕ್ಷಣ ಹೇಳಿದ್ರು, ಸರ್ ಇಟ್ ಈಸ್ ಗೋಯಿಂಗ್ ಟು ಒನ್ ಆಫ್ ಗುಡ್ ಆ್ಯಕ್ಚುಲಿ, ಈ ಸಾಂಗಿಂದ ವಿ ಹ್ಯಾವ್ ಟು ಕಮ್ ಬರಬೇಕು. ಮತ್ತು ನಮ್ಮದು 11 years ಓಲ್ಡ್ ಬಾಯ್ ಇವನು ಇದಕ್ಕೆ ಡ್ರಮ್ ಮಾಡಿದ್ದಾನೆ. ಸೊ ಡ್ರಮ್ ನುಡಿಸಿದ್ದಾನೆ. ಸೊ ಸಿನಿಮಾ ಪೂರ್ತಿ ಬ್ಯಾಕ್ಗ್ರೌಂಡು ಇವನೇ ಮಾಡಬೇಕು. ಸೊ ಅದೊಂದು ಹೋಪ್ ಇದೆ ಸರ್, ನಂಗೆ ತುಂಬ ಚೆನ್ನಾಗಿ ಈ ಹ್ಯಾಸ್ ಟು ಕಮ್ ಅಂತ ಹೇಳಿದ್ರು. ಸರಿ ಸರ್, ಹಾಗೆ ನೆಕ್ಸ್ಟ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಇವಾಗ ಇಲ್ಲಿ ಎಲ್ಲರೂ ಕೂತ್ಕೊಂಡು ಇದು ಸಾಂಗ್ ನೋಡಿ ಈ ಸಾಂಗ್ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಮೆಲೋಡಿಯಾಗಿ ಕೇಳುವಂಥದ್ದು. ಆಮೇಲೆ 5 ಸಾಂಗ್ಗಳು ತುಂಬ ಚೆನ್ನಾಗಿದೆ. 5 ಸಾಂಗ್ಗಳು ಕೇಳಿಸಿದ್ರು. ಇಟ್ ಇಸ್ ರಿಯಲಿ ಕಮ್ ಔಟ್ ವೆಲ್, ಬ್ಯೂಟಿಫುಲ್ ಆಗಿ. ಅಂದರೆ ಒಳ್ಳೆ ಸಿಂಗರ್, ಒಳ್ಳೆ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಲೆಫ್ಟ್ ಟು ರೈಟ್ ಕಂಪೋಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಸಾಂಗು ಮುಂಬರೋ ದಿನಗಳಲ್ಲಿ ಸಿರಿ ಮ್ಯೂಸಿಕಲ್ಲಿ ಬರುತ್ತೆ, ನೋಡಿ ಕೇಳಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಅದು ಇದೆ. ಅವರು ಹೇಳಿದ್ರು ಮೊದಲೇ ಅಡ್ವಾನ್ಸ್ ಹೇಳ್ಬಿಡಿದ್ರೆ ನೀವು ಆ್ಯಕ್ಟಿಂಗ್ ಮಾಡ್ಬೇಕಂತೇಳಿ, ಗೊತ್ತಿಲ್ಲ ಏನಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ರಿಲೀಸ್ ಆಗ್ತದೆ, ಇವತ್ತೇ